ಹರಿ ಓಂ ನಮಸ್ತೆ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆಯನ್ನು ಕೈಗೊಂಡು ಕರ್ನಾಟಕದಾದ್ಯಂತ 290 ದೇವಸ್ಥಾನಗಳನ್ನು ಹುಡುಕೊಂಡು ಹೊರಟಿದ್ದೀವಿ. ಇದು 11ನೇ ದೇವಸ್ಥಾನ. ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು, ಶ್ರೀನಿವಾಸ ಸಾಗರ ಅಂತ ಹೇಳ್ಬಿಟ್ಟು ಊರಿನಲ್ಲಿದೆ, ಗ್ರಾಮದಲ್ಲಿದೆ. ಬನ್ನಿ ದೇವರ ದರ್ಶನ ಮಾಡೋಣ ಮತ್ತು ಇದರ ಇತಿಹಾಸನ ತಿಳಿತಾ ಹೋಗೋಣ. ಇಲ್ಲಿರೋ ದೇವಸ್ಥಾನ ಬಂದು ಪಿನಾಕೇಶ್ವರ ಅಂತ ಹೇಳ್ಬಿಟ್ಟು ಈಶ್ವರ ದೇವಸ್ಥಾನ. ಏನಪ್ಪ ಪಿನಾಕೇಶ್ವರ ಅಂತಂದರೆ, ಈ ದೇವಸ್ಥಾನದ ಪಕ್ಕದಲ್ಲಿ ಉತ್ತರ ಪಿನಾಕಿನಿ ಅನ್ನೋ ನದಿ ಹರಿಯುತ್ತೆ. ಏನು ಶ್ರೀನಿವಾಸ ಸಾಗರ ಅಂತ ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ಒಂದು ಸಾಗರ, ಒಂದು ದೊಡ್ಡ ಕೆರೆ. ಅಲ್ಲಿಂದ ನದಿ ಉಕ್ಕಿ ನದಿಯಾಗಿ ಉತ್ತರ ಪಿನಾಕಿನಿಯಾಗಿ ಹರ್ಕೊಂಡು ಹೋಗುತ್ತೆ. ನೀವಿಲ್ಲಿ ದೇವಸ್ಥಾನ ಉತ್ತರ ಪಿನಾಕೇಶ್ವರ, ಇಲ್ಲಿ ಈಶ್ವರ ಇದ್ದಾರೆ, ಅಲ್ಲಿ ಅಮ್ಮನವರು ಪಕ್ಕದಲ್ಲಿ ಕಾಣಸಿಗ್ತಾರೆ. ನಮಗೆ ಇದರ ಶಿಲಾಶಾಸನ ಇಲ್ಲಿ ನೋಡ್ಬೋದು. 2022ರಲ್ಲಿ ಇದು ಜೀರ್ಣೋದ್ಧಾರ ಆಗುತ್ತೆ. ಜೀರ್ಣೋದ್ಧಾರಕ್ಕೆ ಸ್ವತಃ ವೀರೇಂದ್ರ ಹೆಗ್ಡೆ ಅವರೇ ಇಲ್ಲಿಗೆ ಬಂದು ಜೀರ್ಣೋದ್ಧಾರನ ಮಾಡಿರ್ತಾರೆ. ಬನ್ನಿ ಈ ದೇವಸ್ಥಾನದ ಬಗ್ಗೆ ಇಲ್ಲಿನ ಸ್ಥಳೀಯರನ್ನ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದ್ದು ನೀವು ನೋಡಿದ್ರಾ? ನೋಡಿದ್ದೀನಿ. ಓಕೆ, ಮುಂಚೆ ಹೇಗಿತ್ತು ಸರ್ ಈ ದೇವಸ್ಥಾನ? ಇದೆಲ್ಲ ಪಾಳು ಬಿದ್ದೋಗಿತ್ತು. ಇದು 800 ವರ್ಷದ ಹಳೆಯದು ದೇವಸ್ಥಾನ. ಪಾಳು ಬಿದ್ದಾಗ ಇದು ಕೀರ್ತಿ TTD ಅವರು ಅದು ಇಂಪ್ರೂವ್ ಮಾಡಿದ್ರು. ಆಮೇಲೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಇದನ್ನ ಇಂಪ್ರೂವ್ ಮಾಡಿದ್ರು. ಓಕೆ, ಸ್ವತಃ ವೀರೇಂದ್ರ ಹೆಗ್ಡೆ ಬಂದಿದ್ರ ಇದು ಉದ್ಘಾಟನೆಗೆ? ಇತಿಹಾಸ ಏನು ಇಲ್ಲ. ಪಾಳು ಬಿದ್ದೋದ್ಮೇಲೆ ಲಿಂಗ ಇತ್ತಂತೆ, ಯಾರೋ ಕದ್ಕೊಂಡು ಹೋಗಿದ್ದಾರೆ. ತಿರುಗಿ ಮತ್ತೆ ಜೀರ್ಣೋದ್ಧಾರಕ್ಕೆ ಹೊಸ ಲಿಂಗ ಮಾಡಿಸಿರೋ. ಇಲ್ಲಿ ಪ್ರತಿದಿನ ಪೂಜೆ ನಡೀತಾ ಇದೆಯಾ? ಪ್ರತಿ ದಿವಸ ಇದೆ. ಓಕೆ, ಧರ್ಮಸ್ಥಳದಲ್ಲಿ ಈಗ ಏನು ಇಶ್ಯೂ ಆಗ್ತಾ ಇದೆ ನಿಮಗೆ ಗೊತ್ತಿದೆ ಅಲ್ವಾ ಸರ್? ಆಪಾದನೆಗಳೆಲ್ಲ ಬಂದಿದೆ, ಅದ್ರ ಬಗ್ಗೆ ಅದೇ ಹೇಳೋಣ ಅಂದ್ಕೊಂಡೆ. ಅದು ತಪ್ಪದು. ಓಕೆ, ಆದ್ರೆ ನೀವು ಧರ್ಮಸ್ಥಳ ಸಂಪೂರ್ಣವಾಗಿ ನಂಬ್ತೀರಾ? ಅಲ್ಲೇನು ನಿಮ್ಗೆ ಯಾವ್ದೇ ರೀತಿ ನಾವು ಹೋಗೋಣ ಅಂದ್ಕೊಂಡು ಈ ರಾಜಕೀಯಗಳ ಒತ್ತಡದಿಂದ ನಾವು ಕ್ಯಾನ್ಸಲ್ ಮಾಡ್ಬಿಟ್ಟು. ಓಕೆ, ವೀರೇಂದ್ರ ಹೆಗ್ಡೆ ಮೇಲೆ ಧರ್ಮಸ್ಥಳದ ಪೂರ್ತಿಯಾದ ನಂಬಿಕೆ ನಿಮಗೆ? ಧನ್ಯವಾದ ಸರ್. ಇನ್ನೊಬ್ರು ಸ್ಥಳೀಯರಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ಹೆಸರು? ರಾಘವೇಂದ್ರ ರೆಡ್ಡಿ ಅಂತ, ಇನ್ಚಾರ್ಜ್, ದೇವಸ್ಥಾನ ಇನ್ಚಾರ್ಜ್. ಓಕೆ, ನಾವು ಇಲ್ಲಿ ಬಂದು ಒಂದು 25 ವರ್ಷದಿಂದ ಬಂದಿದ್ದೀನಿ. ಇಲ್ಲೇ ಇದ್ದೀನಿ, ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಹೆಗ್ಡೆ ಅವರು ಬಂದು ನೋಡಿಕೊಂಡು ಎಲ್ಲ ದೇವಸ್ಥಾನ ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಕಲ್ಲು ಎಲ್ಲ ತಗೊಂಡು, ಈ ಥರ ಕಲ್ಲು ಆಗಬೇಕು, ಇಂಥ ಕಲ್ಲು ಹೋಗಿದೆ ಅಂತ ನೋಡಿಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಹೊಸವು ಒಂದು 8 ಆಗಿದ್ದಾರೆ. ಕೆಳಗಡವು ಮೇಲ್ಗಡವು ಒಂದು 8 ಕಲ್ಲು ತಗೊಂಡು ಇಂಥದ್ದು ಆಗಬೇಕು ಅಂತ ಅವರು ಹೇಳಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಈಗ ನಡೀತಿರೋ ಇಶ್ಯೂ ನಿಮಗೆ ಗೊತ್ತಿದೆ ಸರ್, ಅದ್ರ ಬಗ್ಗೆ ಏನಾದ್ರು ಕೇಳಕ್ಕೆ ಇಷ್ಟಪಡ್ತೀರಾ? ದೇವಸ್ಥಾನ ಯಾವ ಥರ ಮಾಡಬೇಕು ಅಂತ ಅವರು ಮಾಡಿದ್ದಾರೆ. ಇವರು ಯಾರೋ ಮಾಡ್ತಾರೆ ಅಂತ ನಾವು ಅದಕ್ಕೆ ನಾವು ಮನಸ್ಸು ಇಲ್ಲ, ನಮಗೆ ಮಾತಾಡೋಕ್ಕೆ ಮನಸ್ಸಿಲ್ಲ. ಒಳ್ಳೆಯ ಥರ ಮಾಡಿದ್ದಾರೆ. ಅವರಿಂದ ಒಳ್ಳೆಯಂತ ಆಗಬೇಕು ಅಂತ ನಾವು ಕೋರ್ಕೊಳ್ತಾ ಇದ್ವಿ. ಧನ್ಯವಾದ ಸರ್. ಶಿವ ದೇವಸ್ಥಾನದ ಹಿಂದೆ ಪಾರ್ವತಿ ಅಮ್ಮನವರಿದ್ದಾರೆ, ಆ ಒಂದು ಚಿಕ್ಕ ಗುಡಿ. ಬನ್ನಿ ದರ್ಶನವನ್ನು ಮಾಡೋಣ. ಇದರ ಎತ್ತರವನ್ನು ನೋಡ್ಬೋದು. ಸುಮಾರು ಒಂದು 4.5 ಅಡಿ ಎತ್ತರದ ಒಂದು ಫೌಂಡೇಶನ್ ಅಥವಾ ತಳಪಾಯವನ್ನು ಹಾಕಿ ದೇವಸ್ಥಾನವನ್ನು ಕಟ್ಟಲಾಗಿದೆ. ಇದನ್ನ ಹಳೇದು ಹೇಗಿತ್ತು ಹಾಗೇ ರಿನೋವೇಟ್ ಮಾಡಿದ್ದಾರೆ, ಏನು ಚೇಂಜಸ್ ಕೂಡ ಮಾಡಿಲ್ಲ. ಬನ್ನಿ ಅಮ್ಮನವರ ದರ್ಶನವನ್ನು ಮಾಡೋಣ. ದೇವಸ್ಥಾನ ಕ್ಲೋಸ್ ಆಗಿದೆ, ಆದರೆ ಇಲ್ಲಿನ ಕಿಂಡಿಯ ಮುಖಾಂತರ ನಾವು ಅಮ್ಮನವರ ದರ್ಶನವನ್ನು ಮಾಡ್ತಾ ಇದ್ದೇವೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೊನೆಯ ದೇವಸ್ಥಾನ ಆಗಿರುತ್ತೆ. ಈ ದೇವಸ್ಥಾನದ ಶಿವ ದೇವಸ್ಥಾನದ ಪಕ್ಕದಲ್ಲಿ ವಿಷ್ಣು ದೇವಸ್ಥಾನ, ವೆಂಕಟರಮಣ ದೇವಸ್ಥಾನ ಇರುತ್ತೆ. ಈ ದೇವಸ್ಥಾನವನ್ನು TTD ಒಂದು 15 ವರ್ಷದಿಂದ ಮೇಂಟೈನ್ ಮಾಡ್ಕೊಂಬಂದಿರುತ್ತೆ. ತುಂಬ ಇದನ್ನು ಅದ್ಭುತವಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರ ಪಕ್ಕದಲ್ಲೇ ಶ್ರೀನಿವಾಸ ಸಾಗರ ದೊಡ್ಡ ಕೆರೆ ಇರುತ್ತೆ. ಇಲ್ಲಿನ ಮುಂದಿನ ಪಯಣ ದೊಡ್ಡಬಳ್ಳಾಪುರಕ್ಕೆ ಇರುತ್ತೆ. ಆಮೇಲೆ ಹಾಗೆಯೇ ರಾಮನಗರ, ಚನ್ನಪಟ್ಟಣ, ಮೈಸೂರು ಈ ಥರ ಮುಂದಿನಗೆ ಬರ್ತೇವೆ. ನಿಮ್ಮ ಸಪೋರ್ಟು ಸದಾಕಾಲ ನಮಗಿರಲಿ ಅಂತ ಕೇಳ್ಕೊಳ್ತಾ ಧನ್ಯವಾದ.